ಪ್ಲೀಸ್ ವೇದ್, ನಾನು ಇನ್ನು ಮುಂದೆ ಆ ರೀತಿ ಏನೂ ಹೇಳಲ್ಲ. ಪ್ಲೀಸ್ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅನ್ವಿತಾ ಕೊನೆಗೂ ಸೋಲಪ್ಕೊಂಡಿದ್ದಾಳೆ. ಆದರೆ ನೀವು ಇಲ್ಲಿವರೆಗೆ ಏನು ಹೇಳಿದ್ರೋ ಅದಕ್ಕೆಲ್ಲ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ. ಋಗ್ವೇದ ಅವಳ ಹತ್ತಿರ ಬಂದು ಇನ್ನುಳಿದ ದೂರವನ್ನು ಮುಚ್ಚುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಾವ್ಯ ಬಾಗಿಲನ್ನು ಸಡನ್ನಾಗಿ ತೆರೆದು ಗಾಬರಿಯಿಂದ ಒಳಗೆ ಧಾವಿಸಿ ಬರ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ, ದಯವಿಟ್ಟು ಕ್ಷಮಿಸಿ ಸರ್, ನಾನು ಇವಾಗಲೇ ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದೀನಿ. ನಾನು ಇವರಿಬ್ಬರ ರೊಮ್ಯಾಂಟಿಕ್ ಸ್ಥಿತಿಯನ್ನು ಕಣ್ಣಾರೆ ಕಂಡ ಕಾವ್ಯ ಒಂದು ರೀತಿಯ ಭಯ ಮುಜುಗರದಿಂದ ಕಣ್ಣನ್ನು ಮುಚ್ಚಿಕೊಂಡು ವೇಗವಾಗಿ ಹಿಂದೆ ಹೆಜ್ಜೆ ಇಡೋಕ್ಕೆ ಹೋಗಿ ಅಲ್ಲಿಯೇ ಪಕ್ಕದಲ್ಲಿದ್ದ ಗೋಡೆಗೆ ಬಲವಾಗಿ ಡಿಕ್ಕಿ ಹೊಡೆದುಕೊಂಡು ಬಿದ್ದೋದ್ಲು. ಕಾವ್ಯಾಳ ಎಂದಿನ ಹುಚ್ಚುತನ ಮತ್ತು ಅವಸರವನ್ನು ನೋಡಿ ಋಗ್ವೇದ ಬೇಸರದಿಂದ ಕಣ್ಣುಗಳನ್ನು ಮೇಲಕ್ಕೆ ತಿರುಗಿಸ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಹೊರಗೆ ಹೋಗಿ ಏನು ಪ್ರಯೋಜನ? ಅವನು ತಕ್ಷಣ ತನ್ನ ಸೂಟ್ ಬ್ಲೇಸರನ್ನು ಕೈಯಿಂದ ನೇರಗೊಳಿಸಿಕೊಂಡು ಗಂಭೀರತೆಯ ಮುಖವಾಡ ಧರಿಸಿ ಸದ್ದಿಲ್ಲದೆ ಆ ಕ್ಯಾಬಿನಿಂದ ಹೊರ ನಡೀತಾನೆ. ಹೇ ಅನ್ವಿತಾ, ಇಲ್ಲಿ ಏನಾಗ್ತಿದೆ? ಕನಿಷ್ಠ ಪಕ್ಷ ಇಂಥ ರೊಮ್ಯಾಂಟಿಕ್ ಕೆಲಸ ಮಾಡುವಾಗ ಕ್ಯಾಬಿನ್ ಬಾಗಿಲನಾದರೂ ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಸಾಯಬಾರ್ದಾ? ಕಾವ್ಯ ತನ್ನ ತಲೆ ಸವರುತ್ತಾ ಅನ್ವಿತಾಳನ್ನು ಕಾಡಲಾರಂಭಿಸಿದ್ಲು. ಅದು ಕಾವ್ಯ, ನಾನು ಅನ್ವಿತಾ ನಾಚಿಕೆಯಿಂದ ಮಾತು ಸಿಗದೆ ತಡಕಾಡಿದ್ಲು. ಹಾಂ, ನಾನೇನು ಗೊತ್ತು ಬಿಡೆ ಮಹಾರಾಣಿ. ಕಾವ್ಯ ರೇಗಿಸುತ್ತಾ ಮೆಲ್ಲನೆ ಅನ್ವಿತಾಳ ಬೆನ್ನಿಗೆ ತನ್ನ ಕೈಯಿಂದ ಲಘುವಾಗಿ ತಟ್ಟಿದ್ಲು. ಅನ್ವಿತಾಳ ಇಡೀ ನಾಚಿಕೆ ತೀವ್ರತೆಯಿಂದ ವಿಪರೀತವಾಗಿ ನೋಯಲು ಪ್ರಾರಂಭಿಸಿತು. ಹೇ ಅನ್ವಿತಾ, ನಿಜ ಹೇಳು, ಇವತ್ತು ನಮ್ಮ ಹಣಕಾಸು ಇಲಾಖೆಗೆ ಯಾರಾದರೂ ಅತ್ಯಂತ ಸುಂದರವಾದ ಹ್ಯಾಂಡ್ಸಮ್ ಹುಡುಗ ಹೊಸದಾಗಿ ಇಲ್ಲಿಗೆ ಏನಾದರೂ ಬಂದಿದ್ದಾನಾ? ಹೊರಗೆ ಇಡೀ ಆಫೀಸ್ ಸಿಬ್ಬಂದಿ ನಡುವೆ ಅವನ ಬಗ್ಗೆನೇ ಮಾತು. ನಾನು ಆವಾಗಲೇ ಆಶ್ರಮ್ಗೆ ಹೋಗಿದ್ದೆ, ಅಷ್ಟೊಂದು ದೊಡ್ಡ ವಿಷಯ ಮಿಸ್ ಮಾಡಿಕೊಂಡೆ ಅಂತ ನನಗೆ ತುಂಬ ಕೆಟ್ಟದಾಗ ಅನ್ನಿಸ್ತು. ಒಂಥರ ಹೊಟ್ಟೆ ಉರಿ ಆಗ್ತಿದೆ. ಕಾವ್ಯ ಕುತೂಹಲದಿಂದ ಕೇಳಿದ್ಲು. ಅವನ ನಮ್ಮ ಕಂಪ್ನಿ ಹೊಸ ಇಂಟರ್ನ್ಯಾಷನಲ್ ಕ್ಲೈಂಟು. ಅವನ ಹೆಸರು ಜಬ್ಜಿ ಅಂತ. ನನಗನ್ಸುತ್ತೆ ಅವನು ಉದಯ್ ಅವರ ಕಡೆಯಿಂದ ಬಿಸ್ನೆಸ್ ನಿಮಿತ್ತ ಬರ್ತಿದ್ದಾನೆ ಅಂತ. ನೋಡಿ, ಅನ್ವಿತಾ ತನ್ನ ಮುಜುಗರದ ಆಲೋಚನೆಯಿಂದ ಹೊರಬರಲು ಕಾವ್ಯಾಳ ತಲೆಗೆ ಲಘುವಾಗಿ ಫೈಲ್ನಿಂದ ಹೊಡೆದು ತಾನು ಸೀದಾ ಹೋಗಿ ತನ್ನ ಆಫೀಸ್ ಕುರ್ಚಿಯ ಮೇಲೆ ಕುಳಿತಳು. ಜಬ್ಜಿ, ಆಹಾ, ಇಷ್ಟೊಂದು ವಿದೇಶನಾಗಬೇಡ ನನ್ನ ದೇವಿ. ಮೊದಲು ಆ ಹೆಸರು ಇಲ್ಲಿಂದ ಹೊರಟು ಹೋಗಲಿ. ನನಗೆ ಇಷ್ಟ ಆಗಲಿಲ್ಲ. ಕಾವ್ಯ ಮುದ್ದಾಗಿ ಮೂಗು ಸುಕ್ಕುಗಟ್ಕೊಂಡ್ಳು. ಅವಳ ಆ ರಿಯಾಕ್ಷನ್ ನೋಡಿ ಅನ್ವಿತಾ ಮನಸ್ಸಾರೆ ಮುಗುಳ್ನಕ್ಕದ್ಲು. ಸರಿ, ಇನ್ನು ಮುಂದೆ ಆ ಹರಟೆ ಸಾಕು. ಹೋಗಿ ಇವಾಗ ನಿನ್ನ ಹಣಕಾಸು ಕೆಲಸ ಮಾಡು. ನಾನಿವತ್ತು ಸಂಜೆಯೊಳಗೆ ಆ ಹೊಸ ಪ್ರಾಜೆಕ್ಟ್ನ ಸಂಪೂರ್ಣ ಚಾರ್ಜ್ ಶೀಟನ್ನು ರೆಡಿ ಮಾಡಬೇಕಾಗಿದೆ. ಅನ್ವಿತಾ ಗಂಭೀರವಾಗಿ ಫೈಲನ್ನು ಕೈಗೆತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅನ್ವಿತಾ ಚಾರ್ಜ್ ಶೀಟ್ ರೆಡಿ ಮಾಡುವಾಗ ಜಬ್ಜಿಯ ಅಸಲಿ ಹಿನ್ನೆಲೆ ಅವಳಿಗೆ ತಿಳಿಯಲಿದೆಯಾ? ಇತ್ತ ಜಬ್ಜಿ ಅನ್ವಿತಾಳನ್ನು ಅಪ್ಪಿಕೊಳ್ಳಬೇಕೆಂಬ ಆಸೆ ಹೊಂದಿದ್ರೂ ಕೂಡ ಹಿಂದಿರೋ ಆ ನಿಗೂಢ ರಹಸ್ಯವಾದರೂ ಏನೋ? ಆ ಋಗ್ವೇದ ಇವತ್ತು ರಾತ್ರಿ ಅನ್ವಿತಾಗೆ ಯಾವ ಭೀಕರ ಸರ್ಪ್ರೈಸನ್ನು ನೀಡಲಿದ್ದಾನೆ? ಹೋಗೋಣ ಅಣ್ಣ. ಇನ್ನು ಮುಂದೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಕಾವ್ಯ ಅನ್ವಿತಾಳ ಮುಂದೆ ತಮಾಷೆಯಾಗಿ ಕೈಗಳನ್ನು ಮಡಚಿ ನಮಸ್ಕರಿಸಿ ತಕ್ಷಣವೇ ತನ್ನ ಕೆಲಸದ ಸೀಟಿಗೆ ಓಡಿ ಹೋದ್ಲು. ಇತ್ತ ಕಚೇರಿಯ ಕೆಲಸಗಳ ನಡುವೆ ಇವತ್ತು ಮೊದಲ ಬಾರಿಗೆ ಋಗ್ವೇದನು ಆ ಮೋಸಗಾತಿ ಶ್ರುತಿಯನ್ನು ಕಾವಲುಗಾರರು ರಹಸ್ಯವಾಗಿ ಕಟ್ಟಿಹಾಕಿರುವ ಆ ನಿರ್ಜನ ಸ್ಥಳಕ್ಕೆ ಖುದ್ದಾಗಿ ಬಂದಿರ್ತಾನೆ. ಗಾಯಗೊಂಡಿರೋ ಸಿಂಹದಂತೆ ಗಂಭೀರವಾಗಿ ಅವಳ ಮುಂದೆ ನಿಂತ್ಕೊಂಡಿದ್ದಾನೆ. ಅವಳನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ನೀನು ಅನ್ವಿತಾಗಿಗೆ ಯಾಕೆ ದ್ರೋಹ ಮಾಡಿದೆ ಅಂತ ಇವತ್ತು ನನಗೆ ನಿಜಕ್ಕೂ ದೊಡ್ಡ ಆಶ್ಚರ್ಯ ಆಗ್ತಿದೆ ಶ್ರುತಿ. ಋಗ್ವೇದ ತನ್ನ ಕಟು ಧ್ವನಿಯಲ್ಲಿ ಕೇಳ್ತಾನೆ. ಯಾಕಂದರೆ ಅವಳು ಎಲ್ಲರ ಮುಂದೆ ನನ್ನ ಅವಮಾನಿಸಿದ್ಲು. ಅವಳು ರಾಯಲ್ ಲೈಫ್ ಕಂಡು ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಶ್ರುತಿ ರೋಷದಿಂದ ಕೇಳಿದ್ಲು. ಇದರಿಂದ ಯಾವುದಾದ್ರೂ ಬಜಾಜ್ ಕಂಪ್ನಿಯವರ ಕೈವಾಡ ಭಾಗಿಯಾಗಿದ್ದಾರಾ? ಋಗ್ವೇದ ತೀಕ್ಷ್ಣವಾದ ಪ್ರಶ್ನೆಯನ್ನು ಕೇಳ್ತಾನೆ. ಬಜಾಜ್ ಯಾರು? ನನಗೇನು ಗೊತ್ತಿಲ್ಲ. ಶ್ರುತಿ ಮುಗ್ಧತೆಯ ನಟನೆಯನ್ನು ಮಾಡ್ತಾಳೆ. ನನ್ನ ಎದುರು ಈ ನಾಟಕ ಬೇಡ ಶ್ರುತಿ. ನೀನು ಅನ್ವಿತಾಳನ್ನು ಅಪಹರಿಸಿ ಕಟ್ಟಿ ಹಾಕಿದ್ದ ಹಳೆಯ ಬಜಾಜ್ ಗೋದಾಮಿನ ಬಗ್ಗೆ ನಾನು ಕೇಳ್ತಾ ಇರೋದು. ಋಗ್ವೇದ ಗದ್ದರಿಸ್ತಾನೆ. ಇಲ್ಲ, ಅದು ತುಂಬ ದಿನಗಳಿಂದ ಮುಚ್ಚಿರೋದು. ಕೇವಲ ರಹಸ್ಯ ಕಾರ್ಯಾಚರಣೆಗಾಗಿ ನೋಡಿದ್ರಿಂದ ನಾನು ಜಾಗಕ್ಕೆ ಹೋಗಿದ್ದೆ ಅಷ್ಟೇ. ಆ ಗೋದಾಮು ನಿಜವಾಗಿ ಯಾರಿಗೆ ಸೇರಿದೆ ಅನ್ನೋದು ನನಗೆ ಇವತ್ತಿಗೂ ಕೂಡ ತಿಳಿದಿಲ್ಲ. ಶ್ರುತಿ ಪ್ರಿಯಾಳ ಹೆಸರನ್ನು ಮರೆಮಾಚಿ ಕಥೆಯನ್ನು ಕಟ್ಟೋಕೆ ಶುರು ಮಾಡ್ಕೊಳ್ತಾಳೆ. ಹಾಗಾದರೆ ಈ ಸಂಚಿನಲ್ಲಿ ನಿನ್ನ ಜೊತೆ ಬೇರೆ ಯಾರೂ ಭಾಗಿಯಾಗಿದ್ದಾರೆ? ನಿಜ ಹೇಳು. ಋಗ್ವೇದ ಕಣ್ಣನ್ನು ಕಿರಿದು ಮಾಡ್ತಾನೆ. ಖಂಡಿತ ಯಾರೂ ಇಲ್ಲ. ನಾನೊಬ್ಬಳೇ ಈ ಎಲ್ಲ ಪ್ಲ್ಯಾನನ್ನು ಮಾಡಿರೋದು. ನಾನೇ ಮಾಡಿದೆ. ಶ್ರುತಿ ತನ್ನ ತಾಯಿಯ ರಕ್ಷಣೆಯ ಆಸೆಯಿಂದ ಪ್ರಿಯಾಳ ಹೆಸರನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡೋಕ್ಕೆ ಶುರು ಮಾಡ್ತಾಳೆ.
ಸರಿ ಸರಿ, ಹಾಗಾದರೆ ಮುಂದೆ ನಿನ್ನೊಂದಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇವಾಗ ನನ್ನ ಹುಡುಗರಿಗೆ ತುಂಬ ಚೆನ್ನಾಗಿ ಗೊತ್ತು. ಋಗ್ವೇದ ಸಿಟ್ಟಿನಿಂದ ಎದ್ದು ಕಾವಲುಗಾರರ ಕಡೆ ಕಟ್ಟುನಿಟ್ಟಾಗಿ ಸನ್ನೆ ಮಾಡಿ ನೋಡ್ತಾನೆ. ಅವನು ಅಲ್ಲಿಂದ ಹೋದ ತಕ್ಷಣ ಹೊರಬರ್ತಾನೆ. ತನ್ನ ಕೈ ಗಡಿಯಾರವನ್ನು ನೋಡಿದಾಗ ಆಫೀಸಿನ ಊಟದ ಸಮಯ ಆಗಿತ್ತು. ಅವನು ಅನ್ವಿತಾಗೆ ಇಷ್ಟವಾದ ಐಸ್ ಕ್ರೀಮನ್ನು ದಾರಿಯಲ್ಲಿ ತೆಗೆದುಕೊಂಡು ನೇರವಾಗಿ ಮನೆಗೆ ಬರ್ತಾನೆ. ಮನೆಯಲ್ಲಿ ಅವರಿಬ್ಬರಿಗಾಗಿ ಎಲ್ಲರೂ ಊಟದ ಟೇಬಲ್ ಬಳಿ ಕಾಯ್ತಾ ಇದ್ರು. ಋಗ್ವೇದ ಬೇಗನೆ ಫ್ರೆಶ್ ಅಪ್ ಆಗಿ ಊಟ ಮಾಡೋಕೆ ಟೇಬಲ್ ಬಳಿ ಬಂದು ಕುಳಿತಾನೆ. ಅಷ್ಟರಲ್ಲಿ ಅಡುಗೆಯ ಆಂಟಿ ಬಿಸಿ ಬಿಸಿ ಅನ್ನ ಬೇಯಿಸೋಕೆ ಕಿಚನ್ನಿಂದ ದೊಡ್ಡ ಪ್ರೆಷರ್ ಕುಕ್ಕರನ್ನು ಹಿಡಿದು ತರೋದನ್ನು ನೋಡಿ ಆಫೀಸ್ ಸನ್ನಿವೇಶ ನೆನಪಾಗಿ ಅನ್ವಿತಾಳಿಗೆ ತಕ್ಷಣವೇ ಒಳಗೊಳಗೆ ಜೋರಾಗಿ ನಗು ಬರೋಕೆ ಶುರುವಾಗುತ್ತೆ. ಅನ್ವಿತಾ, ಏನಾಯ್ತು ಮಗಳೇ? ಆ ಕುಕ್ಕರ್ ನೋಡಿ ಯಾಕೆ ಅಷ್ಟೊಂದು ಒಂಟಿಯಾಗಿ ನಗ್ತಾ ಇದೆಯಾ? ಅಮ್ಮ ಕುತೂಹಲದಿಂದ ಕೇಳಿದ್ರು. ಅಮ್ಮನ ಆ ಒಂದು ಮುಗ್ಧ ಪ್ರಶ್ನೆಗೆ ಋಗ್ವೇದ ತಕ್ಷಣ ಮುಖ ಗಂಟಾಕೊಂಡು ಅನ್ವಿತಾಳತ್ತ ರೇಗುವಂತೆ ನೋಡ್ತಾನೆ. ಅನ್ವಿತಾ ತನ್ನ ಇಡೀ ಬಾಯಿಗೆ ಕೈ ಹಾಕ್ಕೊಂಡು ಆ ಒಂದು ನಗುವನ್ನು ಕಷ್ಟಪಟ್ಟು ನಿಯಂತ್ರಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ಲು. ಅತ್ತಿಗೆ, ನೀವಿವಾಗ ನಿಮ್ಮ ಈ ಒಂದು ರಾಯಲ್ ಅಣ್ಣನನ್ನು ಬಿಸಿ ಬಿಸಿ ಕುಕ್ಕರ್ ಅಂತ ಕರೀತಿದ್ದೀರಾ. ಸರ್ವೇಶ್ ಇವರಿಬ್ಬರು ಆಫೀಸ್ ರಹಸ್ಯವನ್ನು ಪತ್ತೆ ಹಚ್ಚಿ ಜೋರಾಗಿ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ರು. ಅವಳ ಎಲ್ಲ ನಿಯಂತ್ರಿತ ನಗು ಇದ್ದಕ್ಕಿದ್ದಂತೆ ತಡೆಯಲಾರದೆ ಒಮ್ಮೆ ಜೋರಾಗಿ ಹೊರಬರುತ್ತೆ. ಇಡೀ ಕುಟುಂಬದ ಸದಸ್ಯರು ಅವಳ ಮುದ್ದಾದ ನಗುವಿನ ಜೊತೆ ಸೇರಿ ಒಟ್ಟಿಗೆ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ಅದರ ಋಗ್ವೇದ ಮಾತ್ರ ಎಲ್ಲರನ್ನ ತನ್ನ ಅಗಲವಾದ ದೊಡ್ಡ ಕಣ್ಣುಗಳಿಂದ ತೀವ್ರವಾಗಿ ದಿಟ್ಟಿಸಿ ನೋಡ್ತಾ ಇದ್ದ. ಕೊನೆಗೆ ಅವನು ಅವರ ಕಾಲೆಳೆಯುವ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅತ್ಯಂತ ಗಂಭೀರವಾಗಿ ತನ್ನ ಆಹಾರದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸ್ತಾನೆ. ರಾತ್ರಿ ಮಲಗುವ ಕೋಣೆಯಲ್ಲಿ ಋಗ್ವೇದ ಎಲ್ಲೂ ಕಾಣಿಸ್ತಿದ್ದದನ್ನು ನೋಡಿ ಅನ್ವಿತಾ ಅತ್ಯಂತ ನಿಧಾನವಾಗಿ ರೂಮಿನ ಒಳಗೆ ಹೆಜ್ಜೆ ಇಡ್ತಾ ಇದ್ದಾಳೆ. ಇಂದು ಒಂದು ಒಳ್ಳೆ ಅವಳು ಬಲವಾದ ಹಿಡಿತದಲ್ಲಿ ಸಿಕ್ಕಾಕಿಕೊಂಡ್ರೆ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಅವಳಿಗೆ ಮುಂಚಿತವಾಗಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಅವಳು ನೈಟ್ ಡ್ರೆಸ್ ಬದಲಾಯಿಸ್ಕೊಂಡು ಹಾಸಿಗೆ ಮೇಲೆ ಮಲಗಲು ಹೊರಟಿದ್ದಾಗ ಎಲ್ಲೋ ಅಡಗಿರುವ ಕಳ್ಳ ಹೆಲಿ ಥರ ಋಗ್ವೇದ ಇದ್ದಕ್ಕಿದ್ದಂತೆ ಬಂದು ಅವಳನ್ನು ಹಿಂದಿನಿಂದ ಅತ್ಯಂತ ಆಪ್ತವಾಗಿ ಬಿಗಿದು ಹಿಡಿದುಕೊಳ್ತಾನೆ. ಅನ್ವಿತಾ ಎದುರಿ ಒಮ್ಮೆಲೆ ಕಣ್ಮುಚ್ಚಿ ಮಾನಸಿಕವಾಗಿ ತನ್ನ ಹಣೆ ಬರಹವನ್ನು ನೆನೆದು 4-5 ಬಾರಿ ತಲೆ ಚುಚ್ಕೊಳ್ತಾಳೆ. ಹಾಗಾದರೆ ಊಟದ ಟೇಬಲ್ ಹತ್ರ ಇಡೀ ಕುಟುಂಬದ ಮುಂದೆ ಯಾರೋ ತುಂಬ ಅತಿಯಾಗಿ ನಗ್ತಾ ಇದ್ರಲ್ವ ಶ್ರೀಮತಿ ಸೂರ್ಯವಂಶಿ? ಋಗ್ವೇದ ಅವಳ ಕಿವಿಯ ಬಳಿ ಬಂದು ರಾಗವಾಗಿ ಪಿಸುಗುಡ್ತಾನೆ. ನಗ್ತಿದ್ದೀರಾ? ಅಯ್ಯೋ, ಅದು ಯಾರು ವೇದ್? ನನಗಂತೂ ಯಾರೋ ಗೊತ್ತಿಲ್ಲ. ಅನ್ವಿತಾ ಏನು ತಿಳಿಯದ ಮುಗ್ಧೆ ಎಂದೇ ನಡೆಸಿದ್ಲು. ತಪ್ಪು ಮಾಡಿ ಇವಾಗ ನಾಟಕ ಆಡ್ತಿದ್ಯಾ ನೀತಿ? ನನ್ನ ಎದುರು ತಪ್ಪು ಮಾಡಿದ ಮೇಲೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕಾದ ಒಬ್ಬ ವ್ಯಕ್ತಿ ಇವಾಗ ನನ್ನ ಕೈಯಲ್ಲೇ ಇದ್ದಾರೆ, ಸರಿಯೇ? ಋಗ್ವೇದ ಅವಳ ಹೆಗಲನ್ನು ಸವರ್ತಾ ಇದ್ದಾನೆ. ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ವೇಟಿಂಗ್ ಲಿಸ್ಟಲ್ಲಿ ಅವಳನ್ನು ಇಟ್ಟಿದ್ದಾನೆ. ಅದು ಹೇಗೆ ಸಾಧ್ಯ ವೇದ್? ಕೇವಲ ಒಂದು ಸಣ್ಣ ವಿಷಯಕ್ಕೆ ನಗುವುದಕ್ಕೋಸ್ಕರನೂ ಜಗತ್ತಿನಲ್ಲಿ ಯಾರಾದರೂ ತಾನು ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ನೀಡ್ತಾರಾ ಹೇಳು? ಅನ್ವಿತಾ ಮುಖ ತಿರುಗಿಸಿ ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾರು ಕೊಡ್ತಿದ್ರೆ ಏನು? ಅದೇ ಇರೋ ನಿನ್ನ ಗಂಡ ನಾನಿದ್ದೀನಲ್ಲ, ಇವತ್ತೇ ನನಗೆ ಶಿಕ್ಷೆ ಕೊಡ್ತೀನಿ. ಋಗ್ವೇದ ಅವಳನ್ನು ಅತ್ಯಂತ ನಿಧಾನವಾಗಿ ಪ್ರೀತಿಯಿಂದ ತನ್ನ ಎದೆಯ ಕಡೆಗೆ ಸಂಪೂರ್ಣವಾಗಿ ಎಳೆದುಕೊಳ್ತಾನೆ. ಅವಳ ರೇಷ್ಮೆಯಂತಹ ಕಪ್ಪು ಕೂದಲುಗಳು ಈ ಹಠಾತ್ ಚಲನೆಗೆ ಅವನ ಮುಖದ ಮೇಲೆ ಸಂಪೂರ್ಣವಾಗಿ ಹರಡಿಕೊಂಡವು. ಅವಳ ಶಾಂಪುವಿನ ಸುಂದರ ಮಾದಕ ವಾಸನೆ ಅವಳ ಇಡೀ ಮೂಗಿನ ಹೊಳ್ಳೆಗಳನ್ನು ಆವರಿಸಿ ಅವನ ಪ್ರೀತಿಯನ್ನು ಇನ್ನಷ್ಟು ಕೆರಳಿಸ್ತು. ಹಾಗಾದರೆ ನಿನ್ನ ರಾಯಲ್ ಶಿಕ್ಷೆ ಇವತ್ತು ಯಾವ ಮಟ್ಟದಲ್ಲಿದೆ ವೇದ್? ಅವನು ಮಾತನಾಡುತ್ತಾ ಅತ್ಯಂತ ವಾತ್ಸಲ್ಯದಿಂದ ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದು ಕತ್ತಲೆಯಲ್ಲಿ ಅವಳು ತನ್ನ ಪ್ರೇಮದ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಬಂಧಿಸೋಕೆ ಶುರು ಮಾಡ್ತಾನೆ. ವೇದ್ ನೀಡಿದ ಒಂದು ಮುದ್ದಾದ ಪ್ರೀತಿ ಶಿಕ್ಷೆಗೆ ಅನ್ವಿತಾ ಇವತ್ತು ಹೇಗೆ ಶರಣಾಗಲಿದ್ದಾಳೆ? ಇವರಿಬ್ಬರ ರೊಮ್ಯಾಂಟಿಕ್ ರಾತ್ರಿ ಯಾವ ಹೊಸ ತಿರುವು ಪಡೆಯುತ್ತೆ? ಇತ್ತ ಶ್ರುತಿ ಹೇಳಿದ ಸುಳ್ಳಿನ ಹಿಂದೆ ಅಡಗಿರೋ ಪ್ರಿಯಾಳ ಅಸಲಿ ಮುಖವಾಡವನ್ನು ವೇದ್ ಯಾವಾಗ ತಾನೇ ಪತ್ತೆ ಹಚ್ತಾನೆ? ಋಗ್ವೇದ್ ಪ್ರೀತಿಯ ಮನಸ್ಸಿನಿಂದಲೇ ಅವಳ ನೈಟ್ ಜಾಕೆಟ್ ಗಂಟನ್ನು ನಿಧಾನವಾಗಿ ತೆಗೆಯೋಕ್ಕೆ ಶುರು ಮಾಡ್ದ. ಆದರೆ ಅನ್ವಿತಾಗೆ ಅವನ ಈ ಹಠಾತ್ ನಡೆಗೆ ಮೊದಲು ಏನೂ ಅರ್ಥ ಆಗ್ತಿರಲಿಲ್ಲ. ಆ ಒಂದು ನೈಲಾನ್ ಆಸರೆ ಅವಳ ಹೆಗಲಿನಿಂದ ಮೆಲ್ಲನೆ ಕೆಳಗೆ ಬಿದ್ದಾಗಷ್ಟೇ ಅನ್ವಿತಾಗೆ ತಾನು ಅವನ ಪ್ರೇಮದ ಸಂಪೂರ್ಣ ಹಿಡಿತದಲ್ಲಿದ್ದೀನಿ ಅನ್ನೋ ಪ್ರಜ್ಞೆ ಒಮ್ಮೆಲೆ ಬರುತ್ತೆ. ಅವಳ ಹೃದಯದ ಬಡಿತ ಇವಾಗ ಮಿತಿ ಮೀರಿತ್ತು. ಅದೇ ಸಮಯದಲ್ಲಿ ಋಗ್ವೇದನ ತೀಕ್ಷ್ಣವಾದ ಗಮನ ಅವಳ ಮುದ್ದಾದ ಕುತ್ತಿಗೆಯ ಕೆಳಗೆ ಸ್ಪಷ್ಟವಾಗಿ ಕಾಣ್ತಿದ್ದಂತಹ ಒಂದು ಸುಂದರ ಕಾಲರ್ ಬೋನ್ ಮೇಲೆ ಬಿತ್ತು. ಅದು ಯಾವಾಗಲೂ ಕೂಡ ಋಗ್ವೇದನ ಪಾಲಿಗೆ ಅತ್ಯಂತ ದೊಡ್ಡ ದೌರ್ಬಲ್ಯ ಆಗಿತ್ತು. ಇನ್ಯಾವುದು ಯೋಚನೆ ಮಾಡದೆ ಮೆಲ್ಲನೆ ಕೆಳಗೆ ಬಾಗಿ ಅತ್ಯಂತ ಮಮತೆಯಿಂದ ಅಲ್ಲಿ ಒಂದು ಪ್ರೀತಿಯ ಮುದ್ರೆಯನ್ನು ಒತ್ತಿದ. ಆ ಮೃದುವಾದ ಸ್ಪರ್ಶಕ್ಕೆ ಅನ್ವಿತಾ ಒಂದು ಕ್ಷಣ ಉಸಿರಾಡುವುದನ್ನೇ ಸಂಪೂರ್ಣವಾಗಿ ಮರೆತು ಹೋದ್ಲು.
ಅವಳ ಇಡೀ ಮನಸ್ಸೇ ಪುಳಕಿತಗೊಳಿಸುತ್ತಾ ಅಲ್ಲಿಯೇ ಚಲಿಸೋಕೆ ಪ್ರಾರಂಭಿಸಿದ್ಲು. ಅವಳು ತನ್ನ ಇಡೀ ನಿಯಂತ್ರಣವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಕರಗಿ ಹೋಗುತ್ತಿರುವುದನ್ನು ಅವನು ಸೂಕ್ಷ್ಮವಾಗಿ ಗಮನಿಸಿದ. ತಕ್ಷಣವೇ ಅವಳನ್ನು ಅತ್ಯಂತ ಮೃದುವಾಗಿ ತನ್ನ ಎರಡೂ ಕೈಗಳಿಂದ ಎತ್ಕೊಂಡು ಹಾಸಿಗೆ ಮೇಲೆ ಅತ್ಯಂತ ಸುರಕ್ಷಿತವಾಗಿ ಮಲಗಿಸ್ತಾನೆ. ಪರಸ್ಪರ ಒಬ್ಬರನ್ನೊಬ್ಬರು ಗಾಢವಾಗಿ ಅಪ್ಪಿಕೊಂಡು ಇಬ್ಬರು ಆ ಸುಂದರ ರಾತ್ರಿಯ ಪ್ರೇಮದ ಕನಸಿಗೆ ನಗರಿಗೆ ಶಾಂತಿಯುತವಾಗಿ ಹಿಂತಿರುಗ್ತಾರೆ. ಇಡೀ ಸೂರ್ಯವಂಶಿ ಭವನವೇ ಅತ್ಯಂತ ಶಾಂತವಾಗಿ ಗಾಢ ನಿದ್ರೆಯಲ್ಲಿ ಜಾರಿದೆ. ಹೊರಗೆ ತಂಪಾದ ತಂಗಾಳಿ ಬೀಸ್ತಿದ್ರೆ ಹೊರಗಡೆ ಮಲಗುವ ಕೋಣೆಯಲ್ಲಿ ನೈಟ್ ಲ್ಯಾಂಪ್ನ ಮಸುಕಾದ ನೀಲಿ ಬೆಳಕು ಮಾತ್ರ ಹರಡಿಕೊಂಡಿತ್ತು. ಹಾಸಿಗೆಯ ಮೇಲೆ ಅನ್ವಿತಾ, ಋಗ್ವೇದ ಮುದ್ದಾಗಿ ಕಂಬಳಿ ಹೊದ್ದು ಮಲಗಿದ್ದಾರೆ. ದಿನವಿಡೀ ನಡೆದ ಆಫೀಸ್ ಕೆಲಸ, ಕಿಡ್ನಾಪ್ನ ಆತಂಕ ಎಲ್ಲ ಮುಗಿದು ಇಬ್ಬರು ನಿರಾಳತೆಯಿಂದ ನಿದ್ರಿಸ್ತಿದ್ರು. ಆದರೆ ಅನ್ವಿತಾಳ ಮನಸ್ಸಿನ ಆಳದಲ್ಲಿ ಪ್ರೆಷರ್ ಕುಕ್ಕರ್ ಕೋಪದ, ಆಫೀಸ್ನಲ್ಲಿ ವೇದ್ ತೋರಿಸಿದ ಅತಿಯಾದ ಅಧಿಕಾರದ ನೆನಪು ಮಾಸಿರಲಿಲ್ಲ. ಅವಳ ಒಂದು ಸುಪ್ತ ಮನಸ್ಸು ಇವಾಗ ವಿಚಿತ್ರವಾದ ಕನಸಿನ ಲೋಕಕ್ಕೆ ಜಾರಿತು. ಕನಸಿನಲ್ಲಿ ಅವಳಿಗೆ ಸಾಕ್ಷಾತ್ ಋಗ್ವೇದನೆ ಕಾಣಿಸ್ತಾ ಇದ್ದ. ಆಫೀಸಿನ MD ಕ್ಯಾಬ್ನಲ್ಲಿ ಅವನ ಕೈಲಿ ದೊಡ್ಡ ಫೈಲ್ ಹಿಡಿದು ಕಣ್ಣುಗಳನ್ನು ಕಿರಿದು ಮಾಡಿ, ಅನ್ವಿತಾ, ನಾನು ಹೇಳಿದೆ ಈ ಆಫೀಸ್ನಲ್ಲಿ ನಡಿಬೇಕು, ನಿನ್ನ ಆಟ ಇಲ್ಲಿ ಏನೂ ನಡೆಯಲ್ಲ ಎಂದು ಗಂಭೀರವಾಗಿ ಗದರಿಸ್ತಾ ಇರೋವಂಥದ್ದು ಅವಳಿಗೆ ಕನಸಿನಲ್ಲಿ ಸಿಟ್ಟು ನೆತ್ಕೇರ್ತಾ ಇದೆ. ಯಾವಾಗಲೂ ನಿಂದೇ ಆಟ ನವೇದ್, ನಿನ್ನ ಈ ಕೋಪಕ್ಕೆ ಇವತ್ತು ನಾನೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು ಎಂದು ಕನಸಿನಲ್ಲಿ ಅಂದುಕೊಂಡು ಅನ್ವಿತಾ ವಾಸ್ತವದಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಲ್ಲೇ ಸಡನ್ ಆಗಿ ಕೈಕಾಲುಗಳನ್ನು ಆಡಿಸೋಕೆ ಪ್ರಾರಂಭಿಸ್ತಾಳೆ. ಅವಳು ಕನಸಿನ ಆವೇಶದಲ್ಲಿ ತನ್ನ ಬಲಗೈಯನ್ನು ಸಡನ್ ಆಗಿ ಗಾಳಿಯಲ್ಲಿ ಬೀಸುತ್ತಾ ಪಕ್ಕದಲ್ಲಿ ಅತ್ಯಂತ ಶಾಂತವಾಗಿ ನಿದ್ರಿಸ್ತಿದ್ದ ತನ್ನ ಗಂಡ ಋಗ್ವೇದನ ಬೆನ್ನಿಗೆ ಮತ್ತು ಹೆಗಲಿಗೆ ದಪ್ಪ ದಪ್ಪಂತ ಸರಿಯಾಗಿ 2 ಏಟುಗಳನ್ನು ಜೋರಾಗಿ ಬಿಟ್ಲು. ಎಂದು ಗಾಢ ನಿದ್ರೆಯಲ್ಲಿದ್ದ ಋಗ್ವೇದನಿಗೆ ಬೆನ್ನಿನ ಮೇಲೆ ಸಡನ್ ಆಗಿ ಭಾರಿ ಪೆಟ್ಟು ಬಿದ್ದಂತಾಗಿ ಅವನು ಒಮ್ಮೆಲೆ ಗಾಬರಿಯಿಂದ ಕಣ್ಬಿಟ್ಟು ಹಾಸಿಗೆ ಮೇಲೆ ಎದ್ದು ಕುಳಿತುಕೊಂಡ್ಬಿಡ್ತಾನೆ. ಯಾರಾದರೂ ಶತ್ರುಗಳು ರೂಮಿನ ಒಳಗೆ ನುಗ್ಗಿ ತನ್ನ ಮೇಲೆ ದಾಳಿ ಮಾಡಿಬಿಟ್ರೇನೋ ಅಂತ ಅವನು ತಕ್ಷಣವೇ ಅಲರ್ಟ್ ಆಗಿ ಸುತ್ತಲೂ ನೋಡ್ತಾನೆ. ಆದರೆ ರೂಮ್ನಲ್ಲಿ ಯಾರೂ ಇಲ್ಲ. ಪಕ್ಕದಲ್ಲಿ ನೋಡಿದ್ರೆ ಅನ್ವಿತಾ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು ಕಂಬಳಿಯನ್ನು ಕಾಲಿನಿಂದ ಒದೆಯುತ್ತಾ ಏನೋ ಒಂಟಿಯಾಗಿ ಉಣಗ್ತಾ ಇದ್ದಾಳೆ. ಅವಳ ಮುಖದಲ್ಲಿ ಕೋಪ ಮತ್ತು ಮುದ್ದಾದ ನಾಚಿಕೆಯ ಭಾವನೆಗಳು ಒಟ್ಟಿಗೆ ಬದಲಾಗ್ತಾ ಇದ್ವು. ಅನ್ವಿತಾ, ಋಗ್ವೇದ ತನ್ನ ಹೆಗಲನ್ನು ಸವರುತ್ತಾ ಅಸಹಾಯಕತೆಯಿಂದ ಅವಳ ಮುಖದ ಹತ್ತಿರ ಬಾಗಿ ನೋಡ್ತಾನೆ. ಅವಳಿಗೆ ಎಚ್ಚರವಾಗಿಲ್ಲ. ಅವಳು ಇವಾಗ ಗಾಢವಾದ ಕನಸಿನಲ್ಲಿದ್ದಾಳೆ ಎಂಬ ಸತ್ಯ ಅವನಿಗೆ ತಕ್ಷಣವೇ ಅರ್ಥವಾಯಿತು. ಅದರ ಕತೆ ಇಲ್ಲಿಗೆ ಮುಗಿಲಿಲ್ಲ. ಅನ್ವಿತಾ ಕನಸಿನಲ್ಲೇ ಮುಂದುವರೆದು ತಕ್ಷಣವೇ ತನ್ನ ಮುಖದ ಮುನಿಸನ್ನು ಬದಲಾಯಿಸಿ ಮೆಲ್ಲನೆ ನಗಲು ಪ್ರಾರಂಭಿಸಿದ್ಲು. ಅವಳು ತನ್ನ 2 ಕೈಗಳನ್ನು ಬಾಚಿ ಪಕ್ಕದಲ್ಲಿದ್ದ ಋಗ್ವೇದನ ಕುತ್ತಿಗೆಯನ್ನು ಅತ್ಯಂತ ಪ್ರೀತಿಯಿಂದ ಆಪ್ತವಾಗಿ ಅಪ್ಪಿಕೊಳ್ಳಲು ಹೋದ್ಲು. ಅವಳು ಅವನ ಗಡ್ಡದ ಕೆನ್ನೆಯನ್ನು ತನ್ನ ಮುದ್ದಾದ ಬೆರಳುಗಳಿಂದ ಸವರಲು ಶುರು ಮಾಡ್ತಾಳೆ. ಅವಳ ಈ ಹಠಾತ್ ಮುದ್ದಾಟವನ್ನು ಕಂಡ ಋಗ್ವೇದನಿಗೆ ಏನು ಮಾಡಬೇಕಂತಾನೆ ತಿಳಿಯಲ್ಲ. ಒಂದೆಡೆ ಅವಳು ಹೊಡೆದ ಪೆಟ್ಟಿನ ನೋವಿತ್ತು, ಮತ್ತೊಂದೆಡೆ ಇವಾಗ ಅವಳು ಮಾಡ್ತಾ ಇರುವಂತಹ ಒಂದು ನಿಗೂಢ ಮುದ್ದಾಟ ಅವನ ಹೃದಯವನ್ನು ಕರಗಿಸ್ತಾ ಇತ್ತು. ಅನ್ವಿತಾ, ಏನಿದು ನಿನ್ನ ಮಧ್ಯರಾತ್ರಿಯ ಸವಾರಿ? ಋಗ್ವೇದ ಮೆಲ್ಲನೆ ಪಿಸುಗುಟ್ಟೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಅನ್ವಿತಾ ಕನಸಿನಲ್ಲೇ ತನ್ನ ತುಟಿಗಳನ್ನು ಮುದ್ದಾಗಿ ಸುಕ್ಕುಗಟ್ಟುತ್ತಾ ಜೋರಾಗಿ ಬೇಯೋಕ್ಕೆ ಶುರು ಮಾಡ್ತಾಳೆ. ವೇದ್, ನೀನು ತುಂಬ ಕೆಟ್ಟವನು ಗೊತ್ತಾ? ನಿನಗೆ ಯಾವಾಗಲೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಬಿಸಿ ಪ್ರೆಷರ್ ಕುಕ್ಕರ್ ಥರ ಸದಾ ಕೆಂಪಗೆ ಹುರಿತಾನೆ ಇರ್ತೀಯ. ಈ ಪ್ರಪಂಚದಲ್ಲಿ ನೀನು ಹೇಳಿದ್ದೇ ಆಗಬೇಕಾ? ನನ್ನ ಮಾತಿಗೆ ನಿನಗೆ ಬೆಲೆನೇ ಇಲ್ವಾ ರಾಕ್ಷಸ? ಅವಳು ಕನಸಿನಲ್ಲಿ ಅವನಿಗೆ ಕಟುವಾಗಿ ಬೈತಾ ಇದ್ರೂ ಕೂಡ ಅವಳ ಧ್ವನಿಯಲ್ಲಿ ಅಪಾರವಾದ ಪ್ರೀತಿ, ಗೌರವ, ಕಾಳಜಿ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಅವಳ ಆ ಮುದ್ದಾದ ಬೈಗುಳವನ್ನು ಮತ್ತು ಕಂಪ್ಲೇಂಟ್ಗಳನ್ನು ಕೇಳಿದ ಋಗ್ವೇದನಿಗೆ ಒಳಗೊಳಗೆ ಸಿಕ್ಕಾಪಟ್ಟೆ ನಗು ಬರಲು ಪ್ರಾರಂಭಿಸಿತು. ಓಹೋ, ಮಹಾರಾಣಿಯವರಿಗೆ ನನ್ನ ಕೋಪದ ಮೇಲೆ ಇಷ್ಟೊಂದು ದೊಡ್ಡ ಮನಸ್ಸಿದೆಯೇ? ಅದಕ್ಕೆ ಇವಾಗ ಮಧ್ಯರಾತ್ರಿಯಲ್ಲಿ ಕನಸಿನಲ್ಲಿ ನನಗೆ ಶಿಕ್ಷೆ ಕೊಡ್ತಿದ್ದೀರಾ ಎಂದು ಅವನು ಮನಸ್ಸಾರೆ ಅಂದುಕೊಳ್ತಾನೆ. ಅವನು ಅವಳ ಆ ತುಂಟ ನಡವಳಿಕೆಯನ್ನು ನೋಡುತ್ತಾ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲಿನ ಎಳೆಗಳನ್ನು ಅತ್ಯಂತ ವಾತ್ಸಲ್ಯದಿಂದ ಪಕ್ಕಕ್ಕೆ ಸರಿಸ್ತಾರೆ. ಅನ್ವಿತಾ ಮತ್ತೆ ಕನಸಿನಲ್ಲಿ ಅವನ ಎದೆಗೆ ತನ್ನ ಮುಖವನ್ನು ಒದಗಿಸುತ್ತಾ, ಆದರೆ ನೀ ಇಷ್ಟೊಂದು ಕೋಪ ಮಾಡಿಕೊಂಡ್ರು ನನಗೆ ನೀನಂದರೆ ತುಂಬಾ ಇಷ್ಟವೇ, ನೀನನ್ನು ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಅತ್ಯಂತ ಮುಗ್ಧವಾಗಿ ಪಿಸುಗುಟ್ಟಿ ಕೊನೆಗೆ ಸಂಪೂರ್ಣವಾಗಿ ಶಾಂತಳಾಗಿ ಮತ್ತೆ ನಿರಾಳವಾಗಿ ನಿದ್ರೆಗೆ ಜಾರದ್ಲು. ಅವಳ ಆ ಮುಗ್ಧ ಪ್ರೇಮದ ನುಡಿಗಳನ್ನು ಕೇಳಿದ ಮೇಲೆ ಋಗ್ವೇದನಿಗೆ ಅವಳ ಮೇಲೆ ಪ್ರೀತಿ ಇನ್ನಷ್ಟು ನೂರ್ಮಡಿಯಾಯಿತು. ಅವಳು ಕನಸಿನಲ್ಲೇ ತನಗೆ ಹೊಡೆದಂತಹ ಆ ಏಟಿನ ನೋವೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯವಾಯಿತು. ಅವನು ಅತ್ಯಂತ ಮೃದುವಾಗಿ ಮುಗುಳ್ನಗುತ್ತಾ ಅವಳನ್ನು ಮತ್ತಷ್ಟು ಬಿಗಿಯಾಗಿ ತನ್ನ ಎದೆಗೆ ಆಸರೆಗೆ ಎಳೆದುಕೊಂಡು ಅವಳ ಹಣೆಯ ಮೇಲೆ ಪ್ರೀತಿಯ ಮುತ್ತೊಂದನ್ನು ಒತ್ತಾನೆ.
ಇಬ್ಬರೂ ಆ ಸುಂದರ ಕತ್ತಲೆಯಲ್ಲಿ ಪರಸ್ಪರ ಒಂದಾಗಿ ಮರುದಿನ ಹೊಸ ಬೆಳಕಿನತ್ತ ಮುಖ ಮಾಡಿ ನೆಮ್ಮದಿಯಿಂದ ನಿದ್ರಿಸ್ತಿದ್ದಾರೆ. ಮರುದಿನ ಬೆಳಗ್ಗೆ ಸೂರ್ಯವಂಶಿ ಭವನದ ಕಿಟಕಿಯ ನಡುವಿನಿಂದ ಚಿನ್ನದಂತಹ ಸೂರ್ಯನ ಕಿರಣಗಳು ಮಲಗುವ ಕೋಣೆಯೊಳಗೆ ನಿಧಾನವಾಗಿ ಹರಿಬರ್ತಾ ಇದ್ವು. ಹೊರಗೆ ಹಕ್ಕಿಗಳ ಚಿಲಿಪಿಲಿ ಧ್ವನಿ ಕೇಳಿಸ್ತಾನೇ ಇತ್ತು. ಇತ್ತ ರೂಮಿನ ಹಾಸಿಗೆಯ ಮೇಲೆ ಅನ್ವಿತಾ ಇನ್ನೂ ಬೆಚ್ಚಗಿನ ಕಬ್ಬಳಿಯೊಳಗೆ ಮುಖ ಮುಚ್ಚಿಕೊಂಡು ಸುಖವಾಗಿ ನಿದ್ರಿಸ್ತಾ ಇದ್ದಾಳೆ. ಆದರೆ ಋಗ್ವೇದ ಮಾತ್ರ ಈಗಾಗಲೇ ಎದ್ದು ಫ್ರೆಶ್ ಅಪ್ ಆಗಿ ತನ್ನ ರಾಯಲ್ ಸಿಲ್ಕ್ ಬ್ಲೇಸರನ್ನು ಧರಿಸಿ ಅತ್ಯಂತ ಗಾಂಭೀರ್ಯದಿಂದ ಕನ್ನಡಿ ಮುಂದೆ ನಿಂತು ತನ್ನ ಕೂದಲುಗಳನ್ನು ಸರಿಪಡಿಸ್ಕೊಳ್ತಾ ಇದ್ದನು. ಕನ್ನಡಿಯಲ್ಲೇ ಅವಳತ್ತ ನೋಡಿದ್ದ ಅವನ ಮುಖದಲ್ಲಿ ಒಂದು ತರಹ ನಿಗೂಢ ಹಾಗೂ ತುಂಟ ನಗು ಮೂಡಿಬಂತು. ನಿನ್ನೆ ಮಧ್ಯರಾತ್ರಿ ಮಹಾರಾಣಿಯವರು ಕನಸಲ್ಲೇ ತನಗೆ ಕೊಟ್ಟ ಭರ್ಜರಿ ಏಟುಗಳು, ಅನಂತರ ಮಾಡಿದ ಮುದ್ದಾಟ ಅವನಿಗೆ ಪದೇ ಪದೇ ನೆನಪಾಗಿ ಹೆಗಲನ್ನು ಸವರುತ್ತಾ ನಗಾಡ್ತಾ ಇದ್ದಾನೆ. ಅನ್ವಿತಾ ನಿಧಾನವಾಗಿ ಕಣ್ಬಿಟ್ಲು. ಎದುರಿಗೆ ತನ್ನ ಗಂಡ ಕನ್ನಡಿ ಮುಂದೆ ನಿಂತು ತನ್ನೇ ನೋಡಿ ನಗ್ತಾ ಇರೋಂಥದ್ದು ಕಂಡ ತಕ್ಷಣ ಅವಳಿಗೆ ಒಳಗೊಳಗೆ ಒಂಥರ ವಿಚಿತ್ರವಾದ ಸಂಕೋಚ. ಏನಾಯ್ತು ಇವನಿಗೆ ಅನ್ನೋ ಆತಂಕ ಶುರುವಾಯಿತು. ಈ ವೇದ ಯಾಕೆ ಬೆಳಬೆಳಗ್ಗೆ ನನ್ನ ನೋಡಿ ಹಿಂಗೆ ನಿಗೂಢವಾಗಿ ನಗ್ತಿದೆ, ರಾತ್ರಿ ಏನಾದರೂ ನಡೀತಾ ಅಂತ ಅವಳು ತನ್ನ ತಲೆಗೆ ತಾನೇ ಕೈ ಹೊತ್ಕೊಂಡು ನೆನಪಿಸ್ಕೊತಾ ಇದ್ದಾಳೆ. ಆದರೆ ಅವಳಿಗೆ ನೆನೆ ರಾತ್ರಿ ಯಾವುದೇ ವಾಸ್ತವ ಖಂಡಿತ ನೆನಪಿಲ್ಲ. ಯಾಕಂದರೆ ಅದೆಲ್ಲ ಕನಸಿನಲ್ಲಾಗಿರೋದು. ಕೇವಲ ತನ್ನ ಕನಸಿನಲ್ಲೇ ಅವನಿಗೆ ಬಿಸಿ ಪ್ರೆಷರ್ ಕುಕ್ಕರ್ ಅಂತ ಬೈದಿರೋದು. ಆಫೀಸ್ನ ಸನ್ನಿವೇಶ ಮಾತ್ರ ಧಾವಿಸಿ ಬರುತ್ತೆ. ಏನೋ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ತುಂಬ ಆಳವಾದ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಶ್ರೀಮತಿ ಅನ್ವಿತಾ ಸೂರ್ಯವಂಶಿ. ಋಗ್ವೇದ ಕನ್ನಡಿಯಿಂದ ತಿರುಗಿ ಅವಳ ಹತ್ತಿರ ನಡೆದು ಬರ್ತಾನೆ. ಅದೇನಿಲ್ಲ ವೇದ್, ನೀನು ಯಾಕೆ ನನ್ನನ್ನು ಹಾಗೆ ವಿಚಿತ್ರವಾಗಿ ನೋಡ್ತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಯಾಕೆ ಈ ವಿಚಿತ್ರವಾದ ನಗು ಅಷ್ಟೇ. ಅನ್ವಿತಾ ಕಂಬಳಿಯನ್ನು ಸರಿಯಾಗಿ ಎಳೆದುಕೊಂಡು ಹಾಸಿಗೆಯಿಂದ ಕೆಳಗಿಳಿಯಲು ಯತ್ನಿಸಿದ್ಲು. ನಾನು ನೋಡೋದ್ರಲ್ಲಿ ಯಾವುದೇ ವಿಚಿತ್ರ ಇಲ್ಲ ನೀತಿ. ಆದರೆ ನಿನ್ನ ನಿನ್ನೆಯ ಮಧ್ಯರಾತ್ರಿಯ ಆ್ಯಕ್ಷನ್ ಇದೆಯಲ್ವಾ, ಅದು ನಿಜಕ್ಕೂ ಇಡೀ ಜಗತ್ತಿನಲ್ಲೇ ಅತ್ಯಂತ ವಿಚಿತ್ರವಾಗಿತ್ತು. ಋಗ್ವೇದ ಕೈಗಳನ್ನು ಕಟ್ಟಿ ನಿಂತು ರೇಗಿಸ್ತಾನೆ. ಮಧ್ಯರಾತ್ರಿಯ ಆ್ಯಕ್ಷನ್ನ ಅಂದರೆ ಏನರ್ಥ ವೇದ್? ನಾನು ರಾತ್ರಿ ಏನು ಮಾಡಿದೆ? ಅನ್ವಿತಾ ಕಣ್ಣುಗಳನ್ನು ಆಲೂಗೆಡ್ಡೆ ಥರ ದೊಡ್ಡದು ಮಾಡಿ ಗಾಬರಿಯಿಂದ ಕೇಳೋಕ್ಕೆ ಶುರು ಮಾಡ್ಕೊತಾಳೆ. ಅದನ್ನೆಲ್ಲ ಇವಾಗಲೇ ಬಚ್ಚಿಟ್ರೆ ಮಜಾ ಇರಲ್ಲ. ಇವತ್ತು ಊಟದ ಟೇಬಲ್ ಹತ್ರ ಬಾ, ಇಡೀ ಕುಟುಂಬದ ಮುಂದೆ ನೀನು ರಹಸ್ಯವನ್ನು ಪ್ರಕಟ ಮಾಡ್ತೀನಿ. ಆವಾಗಲೇ ನಿನಗೆ ಸರಿಯಾದ ಶಿಕ್ಷೆ ಆಗೋದು. ಋಗ್ವೇದ ತಕ್ಷಣ ರೂಮಿನ ಬಾಗಿಲನ್ನು ತೆರೆದು ಹೊರನಡೀತಾನೆ. ವೇದ್ ನಿಲ್ಲು ಪ್ಲೀಸ್, ಹೇಳು ನಾನೇನು ಮಾಡಿದೆ? ಅನ್ವಿತಾ ಅವನ ಹಿಂದೆ ಜೋರಾಗಿ ಕೂಗಿದ್ರು ಅವನು ಕೇಳಿಸ್ಕೊಳ್ದೇ ಇರೋ ಥರ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಹೋಗ್ತಾನೆ. ಅನ್ವಿತಾ ತಲೆ ಕೆಡಿಸ್ಕೊಂಡು, ಅಯ್ಯೋ ದೇವ್ರೇ, ಈ ವೇದ್ ನನ್ನನ್ನು ಇವತ್ತು ಇಡೀ ಮನೆ ಮಂದಿ ಮುಂದೆ ಮಾನ ಹರಾಜಾಕೋ ಥರನೇ ಇದ್ದಾನಲ್ಲಪ್ಪ. ರಾತ್ರಿ ಕನಸಿನಲ್ಲೂ ಏನಾದರೂ ಅನಾಹುತ ಮಾಡಿಬಿಟ್ನ ನಾನು ಎಂದು ಒದ್ದಾಡುತ್ತಾ ಬೇಗನೆ ಸ್ನಾನ ಮುಗಿಸೋಕೆ ಬಾತ್ರೂಮ್ ಕಡೆ ಹೊಡ್ತಾಳೆ. ಕೆಳಗಡೆ ಡೈನಿಂಗ್ ಹಾಲ್ನಲ್ಲಿ ಇಡೀ ಸೂರ್ಯವಂಶಿ ಕುಟುಂಬನೇ ಒಟ್ಟಿಗೆ ಸೇರಿತ್ತು. ಅಮ್ಮ ಬಿಸಿ ಇಡ್ಲಿ ಚಟ್ನಿಯನ್ನು ಪ್ಲೇಟ್ಗಳಿಗೆ ಬಡಿಸ್ತಾ ಇದ್ದಾರೆ. ಸರ್ವೇಶ್ ತನ್ನ ಫೋನಲ್ಲಿ ಏನೋ ನೋಡುತ್ತಾ ನಗಾಡ್ತಿದ್ದಾನೆ. ಪಕ್ಕದಲ್ಲೇ ಕಾವ್ಯ ಕೂಡ ಇವತ್ತು ಆಫೀಸಿಗೆ ಹೋಗಕ್ಕೆ ರೆಡಿಯಾಗಿ ಬಂದು ಕುಳಿತಿದ್ದಾಳೆ. ಋಗ್ವೇದ ಅತ್ಯಂತ ಗಂಭೀರವಾಗಿ ರಾಜನಂತೆ ತನ್ನ ಮುಖ್ಯ ಕುರ್ಚಿ ಮೇಲೆ ಕುಳಿತು ಚಹಾದ ಕಪ್ಪನ್ನು ಕೈಗೆತ್ಕೊಳ್ತಾನೆ. ಅಷ್ಟರಲ್ಲಿ ಅನ್ವಿತಾ ಅತ್ಯಂತ ಮುದ್ದಾದ ತಿಳಿ ಹಳದಿ ಬಣ್ಣದ ಕಾಟನ್ ಸೀರೆಯನ್ನು ಹುಟ್ಟು ತಲೆಯನ್ನು ಒಣಗಿಸ್ಕೊಳ್ಳುತ್ತಾ ಅತ್ಯಂತ ಹೆದರಿಕೆಯಿಂದಲೇ ಮೆಲ್ಲನೆ ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬಂದಳು. ಅವಳ ಕಣ್ಣುಗಳು ಕೇವಲ ಋಗ್ವೇದನ ಮುಖವನ್ನೇ ನೋಡ್ತಾ ಇದ್ವು. ಪಾಪ, ಅವನು ತಾನೇ ಹೇಗೆ ತನ್ನ ಹೆಂಡತಿಯ ಒಂದು ಮುದ್ದಾದ ಆಟವನ್ನು ಹೇಳೋಕ್ಕೆ ಸಾಧ್ಯ? ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಕತೆ ಮುಂದುವರಿಯುತ್ತೆ, ನೋಡೋಣ ಮುಂದಿನ ಭಾಗದಲ್ಲಿ.